ಇಡೀ ದೇಶಕ್ಕೆ ರೈತನ ಬೆನ್ನೆಲುಬು ಅಂತಾರೆ. ಆದ್ರೆ ರೈತನ ಬೆನ್ನೆಲುಬು ಇನ್ನೊಬ್ಬ ಯಾರು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಾವಿವತ್ತು ಬಂದಿದೀವಿ ಹುಬ್ಬಳ್ಳಿಯಲ್ಲಿ ಲಾಂಚ್ ಆಗ್ತಾ ಇರುವಂತ ಮಹೇಂದ್ರ ಗಾಡಿ ಲಾಂಚಿಂಗ್ಗೆ. ತುಂಬಾ ಜನ ಕ್ರಿಯೇಟರ್ಸ್ ಎಲ್ಲ ಬಂದವ್ರೆ. ಆದ್ರೆ ಗಾಡಿ ಫ್ಯೂಚರ್ ನೋಡೋದಾದ್ರೆ ತುಂಬಾ ಸಕ್ಕತ್ತಾಗೈತೆ. ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಹಳೆ ಗಾಡಿಗಿಂತ ಲೈಟ್ ಎಲ್ಲ ಇಲ್ಲಿರ್ತಿತ್ತು, ಆದ್ರೆ ಇದೆಲ್ಲ ಲೈಟ್ ಸೈಡಲ್ಲಿ ಐತೆ. ಆದ್ರೆ ಫುಲ್ಲು ನೈಟ್ ಹೊತ್ತು ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಅಷ್ಟೊಂದು ಚೆನ್ನಾಗೈತೆ ಲೈಟು, ಅಷ್ಟೊಂದು ಶಾರ್ಪ್ನೆಸ್ ಆಗೈತೆ. ಮತ್ತೆ ಇದೆಲ್ಲ ನೋಡೋದಾದ್ರೆ ಮೊದ್ಲೆಲ್ಲ ನಾವು ಗೇರೆಲ್ಲೂ ಬುಗ್ಗಿ ಹಾಕ್ಬೇಕಾಯ್ತು. ಆದ್ರೆ ಇದು ಸ್ವಲ್ಪ ಹೈಟ್ ಮಾಡೋರು ನೋಡಿ ಈ ಗೇರು. ಮತ್ತೆ ನೆಕ್ಸ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ PTO ಎಲ್ಲ ನೋಡ್ತಾ ಇರ್ಬೋದು. ಫ್ಯೂಚರ್ ಮಾತ್ರ ಸೂಪರ್ ಆಗೈತೆ. ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬರೋದಾದ್ರೆ ಫುಲ್ಲು ಎಲ್ಲ ಪವರ್ ಸ್ಟೇರಿಂಗ್. ಮೊದಲು ಪವರ್ ಸ್ಟೇರಿಂಗ್ ಇತ್ತು, ಆದರೆ ಮೀಟ್ರ್ ಬೋರ್ಡು ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿ ಅಪ್ಡೇಟ್ ಮಾಡವ್ರೆ. ನೆಕ್ಸ್ಟ್ ಏನಾದರೂ ನೋಡೋದಾದ್ರೆ ಇನ್ನೊಂದು ಹೇಳೋದು ಮರ್ತಾಯಿತ್ತು, ಮಹೇಂದ್ರ ಗಾಡಿ ಮೈಲೇಜ್ಗೆ ನಂಬರ್ 1 ಗಾಡಿ ಅಂತಾನೆ ಹೇಳ್ಬೋದು ಮಹೇಂದ್ರ ಗಾಡಿನ. ಮತ್ತೆ ಇನ್ನೊಂದು ಹೊಸ ಫ್ಯೂಚರ್ ಏನಂದ್ರೆ ಎಲ್ಲ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನೀವು, ಈ ತರ ಮಹೇಂದ್ರ 75 ಅದು ಇದು ಅಂತ ಹಾಕೊಟ್ಟಿರ್ತಾರೆ. ಆದ್ರೆ ಇದ್ರಲ್ಲಿ ಏನಂದ್ರೆ ಹೊಸ ಫ್ಯೂಚರ್ ಏನು ಅಂದ್ರೆ, ನಿಮ್ ಮನೆ ದೇವರೇ ಆಗಿರ್ಲಿ ಏನೇ ಆಗಿರ್ಲಿ ನೀವು ರೇಡಿಯಂ ಅಂಗಡಿ ಹೋಗಿ ಹಾಕಿಸ್ಬೇಕಾಯ್ತು. ಆದ್ರೆ ಈಗೇನಿಲ್ಲ, ನೀವು ಬುಕ್ ಮಾಡಿದ 7 days ಅಲ್ಲೇ ನಿಮ್ಗೆ ಯಾವ ನೇಮ್ ಬೇಕು ಆ ನೇಮ್ನ ಈ ತರ ಹಾಕೊಡ್ತಾರೆ. ಈ ಮಹೇಂದ್ರ ಅಂತ ಮೇಲಿರುತ್ತೆ, ಕೆಳಗಡೆ ನಿಮ್ ನೇಮ್ ಬೇಕು ಇಲ್ಲ ದೇವ್ರ ನೇಮ್ ಬೇಕು, ಯಾವ್ದೇ ನೇಮ್ ಬೇಕು ಅಂದ್ರೆ ಅವರೇ ಹಾಕೊಡ್ತಾರೆ, ಅವರೇ ರೇಡಿಯಂ ಹಾಕೊಡ್ತಾರೆ. ಮತ್ತೆ ಒಂದೇ ಸೈಡ್ ಅಲ್ಲ, ಈ ಸೈಡ್ ಹಾಕೊಡ್ತಾರೆ, ಮತ್ತೆ ಈ ಸೈಡ್ ಕೊಡ್ತಾರೆ. ಮತ್ತೆ ಇನ್ನು ಬಂಪರ್ ನೋಡ್ಬೋದು. ಬಂಪರ್ ಎಲ್ಲ ನಾವು ಹೋಗಿ ವೆಲ್ಡಿಂಗ್ ಶಾಪ್ ಅಲ್ಲಿ ಕಟ್ಟಿಸ್ಬೇಕಾಯ್ತು. ಈಗ ಒಳ್ಳೊಳ್ಳೆ ಫ್ಯೂಚರ್ ಅಲ್ಲಿ ಬಂಪರ್ ಗಳು ಬಂಪರ್ ನೋಡಿ. ಮೊದಲೆಲ್ಲ ನಾವು ವೆಲ್ಡಿಂಗ್ ಶಾಪ್ ಅಲ್ಲಿ ಹೋಗಿ ವೆಲ್ಡಿಂಗ್ ಮಾಡಿಸ್ಕೊಂಡು ಅದು ಇದು ಅಂತ ಸುಮ್ನೆ ಖರ್ಚೆಲ್ಲ ಬಿಡೋದು. ಈಗೆಲ್ಲ ಫುಲ್ಲು ನಟ್ಟು ಬೋಲ್ಟ್ ಸಿಸ್ಟಮ್ ಎಲ್ಲ ಮಾಡ್ಬಿಟ್ಟವ್ರೆ. ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ ನೋಡೋದಾದ್ರೆ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ ಇನ್ನು ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ 1700 kg ಇಂದ 2000 kg ವರೆಗೂ ಲಿಫ್ಟ್ ಎತ್ತುತ್ತೆ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಸೀಟ್ ಮಾತ್ರ ಒಳ್ಳೆ ಕಂಫರ್ಟಬಲ್ ಆಗೈತೆ. ಏನು ಒಳ್ಳೆ ಕಾರಲ್ಲಿ ಹೋದಂಗೆ ಹೋಗ್ಬೋದು. ಕುತ್ತಿ ಫೀಲ್ ಮಾಡಬೇಕು, ಅದು ನೋಡಿದ್ರೆ ಗೊತ್ತಾಗೋದು. ಅಲ್ಲಿ ಕುತ್ತಿ ಫೀಲ್ ಮಾಡಿದ್ರೆ ನೋಡೋದು. ನೋಡೋಣ, ಒಂದ್ಸಲ ಫೀಲ್ ಮಾಡಿ ನೋಡೋಣ ಗೈಸ್. ನಾವು ಇವಾಗ ಸೀಟ್ ಕಂಫರ್ಟಬಲ್ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಗೈಸ್, ಏನ್ ಸೀಟ್ ಕಂಫರ್ಟಬಲ್ ಇರೋದು. ಫಾರ್ಚುನರ್ ಕಾರಲ್ಲಿ ಕೂತಂಗ ಆಯ್ತದೆ. ಏನ ಇದ್ರಲ್ಲಿ ಮಹೇಂದ್ರ ಗಾಡಿಯಲ್ಲಿ ಕುತ್ಕೊಂಡು ಹೋಯ್ತಾ ಇದ್ರೆ ಒಳ್ಳೆ ಫಾರ್ಚುನರ್ ಕಾರಲ್ಲಿ ಕುತ್ಕೊಂಡು ಹೋದಂಗೆ ಹೋಗ್ಬೋದು. ಮತ್ತೆ ಇನ್ನು ಸೀಟ್ ಅಡ್ಜಸ್ಟೇಬಲ್ ನೋಡ್ಬೋದು. ನೀವೇನಾದ್ರೂ ಪಾಲ್ ತುಂಡಾಯ್ತು ಅಂದ್ರೆ ಮುಂದಕ್ಕೆ ಹೇಳ್ಕೋಬಹುದು, ಕಾಲ್ ನಿಮ್ಗೆ ಜಾಸ್ತಿ ಉದ್ದ ಇತ್ತು ಅಂದ್ರೆ ಹಿಂದಕ್ಕೆ ಹೇಳ್ಕೋಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಹೇಳ್ಕೋಬಹುದು. ಮತ್ತೆ ಇದ್ ನೋಡೋದಾದ್ರೆ ಸ್ಟೇರಿಂಗು, ಫಾರ್ಚುನರ್ ಕಾರು ಸ್ಟೇರಿಂಗ್ ನೋಡಿದಿರಲ್ಲ, ಅಂತ ತಿರ್ಗಿಸ್ಕೊಂಡು ಅಂತ ಹೋಯ್ತಾ ಇರ್ಬೋದು ಮೇನ್ ರೋಡಲ್ಲಿ. ಸಕ್ಕದಾಗೈತೆ ಮಾತ್ರ ಗಾಡಿ. ನಮ್ಮ ರೈತರಿಗೆ ತುಂಬಾ ಉಪಯೋಗ ಆಯ್ತದೆ. ಎಷ್ಟೇ ಲೋಡಿದ್ರು ನೀವು ಹೆಂಗಾರ ಎತ್ಕೋಗಿ, ಸಕ್ಕದಾಗೈತೆ ಗಾಡಿ ಮಾತ್ರ. ಮತ್ತೆ ಇನ್ನೊಂದು ಹೊಸದು ಹೇಳೋದು ಮರ್ತೇ ಹೋಗಿತ್ತು. ಏನಪ್ಪಾ ಅಂದ್ರೆ ಎಲ್ಲಾ ಗಾಡಿಗೂ ಮತ್ತೆ ಮಹೇಂದ್ರ ಗಾಡಿ ಆಗ್ಲಿ ಯಾವುದೇ ಗಾಡಿ ಆಗ್ಲಿ ಬ್ಯಾಟ್ರಿನ ಸೈಡಲ್ಲಿ ಕೊಡ್ತಿದ್ರು. ಅದು ಈ ಪ್ಲೇಸ್ ಅಲ್ಲಿ ಬ್ಯಾಟ್ರಿನ ಕೊಡ್ತಿದ್ರು. ಆದ್ರೆ ಇವಾಗ ಈ ಗಾಡಿಗೆ ಹೊಸ ಫ್ಯೂಚರು, ಬ್ಯಾಟ್ರಿನ ಇಲ್ಲಿ ಕೊಟ್ಟವ್ರೆ. ಮತ್ತೆ ಎಲ್ಲಾ ಗಾಡಿಗೂ ಡೂಮು ಒಂಥರ ಬೇರೆ ಶೇಪ್ ಅಲ್ಲಿ ಇರೋದು. ಈಗ ಡೂಮ್ನ ಫುಲ್ಲು ಚೇಂಜ್ ಮಾಡವ್ರೆ, ಒಂದು ಒಳ್ಳೆ ಶೇಪ್ ಅಲ್ಲಿ ಡೂಮ್ ತಂದವ್ರೆ. ಮತ್ತೆ ಯಾವುದೇ ಗಾಡಿಯವರು 6 year ವ್ಯಾರಂಟಿ ಕೊಡಲ್ಲ. ಮಹೇಂದ್ರ ಕಂಪ್ನಿಯವರು ಈಗ ಹೊಸದಾಗಿ ಲಾಂಚ್ ಆಗಿರುವಂತ ಮಹೇಂದ್ರ ಕಂಪ್ನಿ ಟ್ರ್ಯಾಕ್ಟರ್ ಅಲ್ಲಿ 6 year ವಾರಂಟಿ ಕೊಡ್ತಾವ್ರೆ. ಮತ್ತೆ ಇನ್ನು ಮುಂದು ಟೈರ್ ನೋಡ್ಬೋದು. ಇನ್ನು ತುಂಬಾ ದೊಡ್ಡ ಸೈಜಲ್ಲಿ ಕೊಟ್ಟವ್ರೆ. ಮತ್ತೆ ಇದು ಹಳೆ ಗಾಡಿಲಿ ಫುಲ್ಲು ಕೆಳಗಿರೋದು, ಎಷ್ಟು ಹೈಟ್ ಮಾಡವ್ರೆ ನೋಡ್ಬೋದು. ಮತ್ತೆ ಇದೆಲ್ಲ ಹೊಸ ತರ ಎಲ್ಲ ಫುಲ್ಲು ತಂದವ್ರೆ. ಗಾಡಿ ಹೇಳಕ್ ಮಾತ್ರ ನಮ್ ರೈತನ್ಗೆ ಮಾಡ್ಸೋ ತರ ಅದೇ. ಎಲ್ಲರೂ ಈ ಗಾಡಿನ ತಗೊಂಡು, ಬಡವ್ರಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಈ ಗಾಡಿ ತಗೊಳ್ಳಿ, ಒಳ್ಳೆ ಹೆಲ್ಪ್ ಆಗುತ್ತೆ. ಒಳ್ಳೆ ಕೆಪಾಸಿಟಿ ಗಾಡಿ.